ಕೆವಿಎನ್ ಪ್ರೊಡಕ್ಷನ್ ಅಂತ ದೊಡ್ಡ ಬ್ಯಾನರ್, 200 ಕೋಟಿಯಷ್ಟು ದೊಡ್ಡ ಬಿಗ್ ಬಜೆಟ್. ಧ್ರುವ ಸರ್ಜಾ, ಸಂಜಯ್ ದತ್, ರಮೇಶ್ ಅರವಿಂದ್, ರವಿಚಂದ್ರನ್, ಶಿಲ್ಪಾ ಶೆಟ್ಟಿ ಮತ್ತು ಕಿಚ್ಚ ಸುದೀಪ್ ಅಂತ ದೊಡ್ಡ ಸ್ಟಾರ್ ನಟರ ಡೇಟ್ಸ್, ಕಾಲ್ಶೀಟ್ ಹೊಂದಾಣಿಕೆ, ಏಷ್ಯಾದ ಉನ್ನತ ಗುಣಮಟ್ಟದ ಆರ್ಟ್, ಯುಎಫ್ಎಕ್ಸ್ ಗ್ರಾಫಿಕ್ಸ್ ಗಳ ಬಿಗ್ ಕ್ಯಾನ್ವಾಸ್, ಪ್ಯಾನ್ ಇಂಡಿಯಾ ಕ್ವಾಲಿಟಿ ಹೊಂದಿರುವ ಸ್ಟೋರಿ, ಸ್ಕ್ರೀನ್ ಪ್ಲೇ, ಸತತ 4 ವರ್ಷಗಳ ಪರಿಶ್ರಮ. ಆದರೂ ಸಿನಿಮಾ ಲೇಟ್ ಎಂಬ ತೆಗಳಿಕೆ. ಯಾರೆಲ್ಲ ಮೂವಿ ಮೇಲೆ ಹೋಪ್ ಕಳೆದುಕೊಂಡರೂ ಸಹ ಕಂಟಿನ್ಯೂ ಆಗಿ ಆ ಹೋಪ್ ನ ಹೈಪ್ ಆಗಿ ಇಟ್ಕೊಂಡಿರುವ ಡೈರೆಕ್ಟರ್ ಪ್ರೇಮ್ ಅವರು ಬ್ಯಾನರ್ ಸಿಕ್ಕಿದೆ ಅಂತ ಬೇಕಾಬಿಟ್ಟು ದುಡ್ಡು ಖರ್ಚು ಮಾಡಿರೋ ಜಾತ್ರಾ ಮೂವಿ ಎನ್ನುವ ಆರೋಪ. ಬಿಗ್ ಬಜೆಟ್ನ ಭೋಜ್ಪುರಿ ಸಿನಿಮಾ ತರದ ಇರುವ ಸಿನಿಮಾ ಎಂಬ ನೆಗೆಟಿವ್ ಕಾಮೆಂಟ್ಗಳು, ಜೊತೆಗೆ ಸರ್ಸೆ ಸರ್ಗ ಸರ್ಸೆ ಹಾಡಿನ ಬಿಗ್ ಕಾಂಟ್ರವರ್ಸಿ. ಇಷ್ಟೆಲ್ಲ ಆದರೂ ಮೂವಿಯಲ್ಲಿ ಕೆಲವು ಸೀನ್ ಕಟ್ಸ್ ಆದರೂ ಟೈಮಿಗೆ ಸರಿಯಾಗಿ ಸಿಗದ ಸೆನ್ಸಾರ್ ಸರ್ಟಿಫಿಕೇಟ್, ನೋ ಪ್ರೀಮಿಯರ್ ಶೋಸ್, ಫಸ್ಟ್ ಡೇನೇ ಫ್ಯಾನ್ಸ್ ಶೋ ಕ್ಯಾನ್ಸಲ್ ಆಗಿರೋದು. ಇಷ್ಟೆಲ್ಲ ಇನ್ಸಿಡೆಂಟ್, ಕಾಂಟ್ರವರ್ಸಿಗಳ ಬಿಗ್ ಮ್ಯಾಟರ್ಗಳ ನಡುವೆ ಇವತ್ತು ಕೆಡಿ ದ ಡೆವಿಲ್ ಮೂವಿ ಗ್ರ್ಯಾಂಡ್ ಆಗಿ ರಿಲೀಸ್ ಆಯಿತು. ಈ ಮೂವಿ ಹೇಗಿದೆ ಹೇಗಿಲ್ಲ, ನಿಜಕ್ಕೂ ಇದು ಇನ್ನೊಂದು ದೊಡ್ಡ ಸೂಪರ್ ಹಿಟ್ ಮೂವಿ ಆಗುತ್ತಾ ಅಥವಾ ಕಬ್ಜಾ ಮೂವಿ ತರ ಫ್ಲಾಪ್ ಆಗುತ್ತಾ? ಈ ಮೂವಿಯ ಕಥೆ ಏನು, ಇನ್ನು ಮೊದಲಾದ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಇವತ್ತಿನ ಕೆಡಿ ರಿವ್ಯೂ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಿಸ್ ಮಾಡದೆ, ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ. ಈ ವಿಡಿಯೋಗೆ ಮಿಸ್ ಮಾಡದೆ ಒಂದು ಲೈಕ್ ಕೊಡಿ. ಕನ್ನಡದ ಬಹು ನಿರೀಕ್ಷಿತ ಪ್ಯಾನ್ ಇಂಡಿಯಾ ಮೂವಿ ಕೆಡಿ ಇವತ್ತು ಕನ್ನಡದಲ್ಲೇ ರಿಲೀಸ್ ಆಯಿತು. ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜಸ್ ಅಲ್ಲಿ ಮುಂದಿನ ಒಂದು ವಾರದಲ್ಲಿ ರಿಲೀಸ್ ಆಗುತ್ತೆ. ಮೂವಿ ಮೇಲೆ ನಮಗಿದ್ದ ಜಾಸ್ತಿ ನಿರೀಕ್ಷೆಗಳ ಕಾರಣ ಫಸ್ಟ್ ಡೇ ಫಸ್ಟ್ ಶೋನೆ ಹೆವಿ ರಶ್ ಇದ್ದರು ಹೇಗೋ ಸಿನಿಮಾ ನೋಡ್ಕೊಂಡು ಬಂದ್ವಿ. ಕ್ರೌಡ್ಫುಲ್ ಮೂವಿ, ಆಲ್ಮೋಸ್ಟ್ ಎಲ್ಲ ಕಡೆ ಎಲ್ಲ ಶೋಗಳು ಹೌಸ್ಫುಲ್ ಆಗಿವೆ. ಸಿನಿಮಾದ ಕಥೆಯ ವಿಷಯಕ್ಕೆ ಬರೋದಾದರೆ 1975ರಲ್ಲಿ ನಡೆಯುವ ಅಂಡರ್ವರ್ಲ್ಡ್ ಕಥೆಯನ್ನು ಬೇಸ್ ಆಗಿ ಇಟ್ಟುಕೊಂಡು ಸ್ಟೋರಿ ಡೆವಲಪ್ ಮಾಡಿ ಬರೆದಿರುವ ಪ್ರೇಮ್ ಒಂದು ತುಂಬಾ ಒಳ್ಳೆಯ ಸ್ಟೋರಿ ಸ್ಕ್ರೀನ್ ಪ್ಲೇ ಮಾಡಿಕೊಂಡಿದ್ದಾರೆ. ರೈಟಿಂಗ್ ಎಲ್ಲಿಯೂ ಸರಿಗಿಲ್ಲ, ತುಂಬಾ ಗ್ರೀಪ್ ಆಗಿ ಕಂಟ್ರೋಲ್ ಇಟ್ಟುಕೊಂಡು ಮಾಡಿದ ಒಂದು ಗ್ರ್ಯಾಂಡ್ ಆಗಿರುವ ರೌಡಿಸಮ್ ಬ್ಯಾಕ್ ಗ್ರೌಂಡ್ ಹೊಂದಿರುವ ಅದ್ಭುತ ಆಧುನಿಕ ದೃಶ್ಯ ಕಾವ್ಯವಾಗಿದೆ. ಕಾಳಿದಾಸ ಅಲಿಯಾಸ್ ಕೆಡಿ ಬೈ ಮಿಸ್ಟೇಕ್ ಆಗಿ ಒಂದು ಚಿಕ್ಕ ತಪ್ಪು ಮಾಡಿ ಆಮೇಲೆ ಅಂಡರ್ವರ್ಲ್ಡ್ ಜಗತ್ತಿಗೆ ಕಾಲಿಟ್ಟು ಆ ಜಗತ್ತಿನ ದೊಡ್ಡ ಡೆವಿಲ್ ಆಗಿ ಹೇಗೆ ಬೆಳೀತಾನೆ ಅನ್ನೋದು ಒನ್ಲಿ ಸ್ಟೋರಿ ಅಂತ ಸಿಂಪಲ್ ಆಗಿ ಹೇಳ್ಬಹುದು. ಆದ್ರೆ ಕತೆ ನಾವು ನೀವು ಅಂದುಕೊಂಡಷ್ಟು ಸರಳವಾಗಿಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ಟ್ವಿಸ್ಟ್ಗಳು, ಟರ್ನ್ಗಳು ಇವೆ. ಇಲ್ಲಿ ಪ್ರೇಮ್ ಕಂಪ್ಲೀಟ್ ಆಗಿ ಒಂದು ಡಿಫ್ರೆಂಟ್ ಆಗಿರೋ ಸ್ಟೈಲ್ ಅಲ್ಲೇ ಈ ಸಿನಿಮಾನ ಕಟ್ಟಿಕೊಟ್ಟಿದ್ದಾರೆ. ಈ ಸಿನಿಮಾದೊಳಗೆ ಏನಿದೆ ಅಂತ ನೋಡ್ಬಾರ್ದು, ಏನಿಲ್ಲ ಅಂತ ನೋಡ್ಬೇಕಾಗುತ್ತೆ. ಯಾಕೆಂದ್ರೆ ಇಲ್ಲಿ ಎಲ್ಲವೂ ಇದೆ. ಒಂದು ಕೂಡು ಕುಟುಂಬದ ಪ್ರೀತಿ, ಅಣ್ಣ ತಮ್ಮಂದಿರ ಬಾಂಧವ್ಯ, ಸ್ನೇಹಿತರ ಸಹಕಾರ, ಪ್ರೀತಿಯ ಕಸುಕುಳಿ, ಹೀಗೆ ಎಲ್ಲವನ್ನು ಎಷ್ಟು ಬೇಕಷ್ಟು ಹದವಾಗಿ ಮಿಶ್ರಣ ಮಾಡಿದ ಒಂದು ರುಚಿಯಾದ ಅಡುಗೆಯಂತೆ ಇದೆ. ಕಾಳಿದಾಸನ ಪಾತ್ರದ ಮೂಲಕವೇ ಬಿಚ್ಚಿಕೊಳ್ಳುವ ಈ ಸಿನಿಮಾ ಕಾಳಿದಾಸನ ಜಗತ್ತಲ್ಲಿ ಯಾರ್ಯಾರಿದ್ದಾರೆ ಎಂದು ಸೊಗಸಾಗಿ ಉಳಿದ ಪಾತ್ರಗಳ ಪರಿಚಯವನ್ನು ಅರ್ಥಪೂರ್ಣವಾಗಿ ಮಾಡಿಕೊಂಡು ಹೋಗುತ್ತೆ. ಅದರ ಜೊತೆಗೆ ಆಗಲೇ ವೀಕ್ಷಕರು ಸಹ ಸಿನಿಮಾದ ಕಥೆಗೆ ಕನೆಕ್ಟ್ ಆಗ್ತಾ ಹೋಗ್ತಾರೆ. ಧ್ರುವ ಸರ್ಜಾ ಅವರ ಎಂಟ್ರಿ ಪಕ್ಕಾ ಡೀಸೆಂಟ್ ಆಗಿದ್ದರೆ, ಸಂಜಯ್ ದತ್ ಅವರ ಎಂಟ್ರಿ ಫುಲ್ ವೈಲೆಂಟ್ ಆಗಿದೆ. ಮ್ಯೂಸಿಕ್, ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತೂ ಫುಲ್ ಚಿಂದೆ ಆಗಿದೆ. ಎಲ್ಲಿ ಒಂಚೂರು ಡ್ರಾಪ್ ಔಟ್ ಆಗಿಲ್ಲ. ಎಲ್ಲ ದೃಶ್ಯಗಳಲ್ಲೂ ದೃಶ್ಯಗಳಿಗೆ ತಕ್ಕಂತೆ ಹೈ ವೋಲ್ಟೇಜ್ ಮ್ಯೂಸಿಕ್ ಹೈ ಸ್ಕೋರ್ ಅನ್ನು ಮಾಡುತ್ತೆ. ಚಿತ್ರದ ಫಸ್ಟ್ ಹಾಫ್ ಅಂತೂ ಬೆಂಕಿ ಅಂತ ಹೇಳ್ತೀನಿ ಗುರು. ಸೀಟಿನ ತುತ್ತ ತುದಿಗೆ ಕೂಡಿಸಿಕೊಂಡು ಮೂವಿ ನೀಟಾಗಿ ನೋಡಿಸಿಕೊಂಡು ಹೋಗುತ್ತೆ. ಧ್ರುವ ಸರ್ಜಾ ಅವರ ಲುಕ್ ಅಂತೂ ಮಾಸ್ ಆಗಿದೆ. ಸಿಲ್ವರ್ ಸ್ಕ್ರೀನ್ ಮೇಲೆ ಅವರ ಕಂಟಿನ್ಯೂ ಸಿಳ್ಳೆ ಚಪ್ಪಲ್ ಇಳಿಸಿಕೊಳ್ತಾನೆ ಹೋಗ್ತಾರೆ. ಆ ಪಾತ್ರದಲ್ಲಿ ಧ್ರುವ ಅವರು ಆಕ್ಟಿಂಗ್ ಮಾಡಿಲ್ಲ, ಬದಲಾಗಿ ಜೀವಿಸಿದ್ದಾರೆ. ಹೀರೋಯಿನ್ ರಿಸ್ಮಾ ನಾನೇ ಅಂತೂ ಕ್ಯೂಟ್ ಆಗಿ ಕ್ಯಾರೆಕ್ಟರ್ ಅಲ್ಲಿ ಸಖತ್ತಾಗಿ ಮಾಡಿದ್ದಾರೆ. ಧ್ರುವ ಸರ್ಜಾ ಅವರಿಗೆ ಸೆಡ್ಡು ಹೊಡೆಯುವಂತೆ ಅಬ್ಬರಿಸಿ ಬೊಬ್ಬಿರಿದಿರುವ ಸಂಜಯ್ ದತ್ ಅವರ ಪಾತ್ರ ಅಂತೂ ರೋಚಕವಾಗಿದೆ. ಹಾಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಪಾತ್ರ ಸಿನಿಮಾಗೆ ಹೆಚ್ಚಿನ ತೂಕ ತಂದಿದ್ದರೆ, ರಮೇಶ್ ಅರವಿಂದ್ ಅವರು ಮತ್ತೆ ನಮ್ಮನ್ನು ಭಾವುಕರನ್ನಾಗಿ ಮಾಡಿಬಿಡುವಂತೆ ಆಕ್ಟಿಂಗ್ ಮಾಡಿದ್ದಾರೆ.
ಶಿಲ್ಪಾ ಶೆಟ್ಟಿ ಅವರ ಎಂಟ್ರಿ ಸ್ಟೋರಿಯನ್ನು ಇನ್ನೊಂದು ಲೆವೆಲ್ಗೆ ನಮ್ಮನ್ನು ಕರೆದುಕೊಂಡು ಹೋಗುತ್ತೆ. ಕೇಡಿ ಸಿನಿಮಾದ ಫಸ್ಟ್ ಹಾಫ್ದೇ ಒಂದು ರೇಂಜ್ ಆದರೆ ಸೆಕೆಂಡ್ ಹಾಫ್ ಅದನ್ನು ಮೀರಿಸುವ ಮತ್ತೊಂದು ರೇಂಜ್ ಆಗುತ್ತೆ. ಸೀಟಿನಲ್ಲಿ ಕೂತು ನೋಡಕ್ಕಾಗಲ್ಲ, ನಿಂತು ನೋಡಕ್ಕಾಗಲ್ಲ. ಅಷ್ಟೊಂದು ಕ್ಯೂರಿಯಾಸಿಟಿಯಿಂದ ಹೆವಿ ಬಿಲ್ಡ್ ಮಾಡಿರುವ ಫುಲ್ ಫೋರ್ಸ್ ಅಲ್ಲಿ 500 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಸಿನಿಮಾ ನಮ್ಮನ್ನು ಸುಯ್ಯಂತ ಮುಂದೆ ಮುಂದೆ ಕರೆದುಕೊಂಡು ಹೋಗುತ್ತೆ. ಪ್ರೇಮ್ ಅವರು ಹೇಳಿರೋ ಮಾತು ಖಂಡಿತ ನಿಜ. ಈ ಇಡೀ ಸಿನಿಮಾನೇ ಒಂದು ಮೂವಿ ಟೀಸರ್ ತರ, ಟ್ರೈಲರ್ ತರ ಇದೆ. ಈ ಫಿಲಂ ನೋಡೋರ ಕಣ್ಣಿಗಂತೂ ಹಬ್ಬವೋ ಹಬ್ಬ. ಮನಸ್ಸಿಗೆ ವಾವ್ ಎನ್ಸೋ ಎಕ್ಸೈಟ್ಮೆಂಟ್ ಈ ಮೂವಿ ಕೊಡುತ್ತೆ. ಫಿಲಂ ಎಲ್ಲಿಯೂ ಸಹ ಒಂಚೂರು ಬೋರ್ ಹೊಡೆಯಲ್ಲ. ವೀಕ್ಷಕರ ನಿರೀಕ್ಷೆ ಏನಿತ್ತು ಆ ನಿರೀಕ್ಷೆಯನ್ನು ಈ ಸಿನಿಮಾ ರೀಚ್ ಆಗಿದೆ ಅಂತ ಹೇಳ್ತೀನಿ. ಕಿಚ್ಚ ಸುದೀಪ್ ಅವರು ಕಾಲ ಭೈರವನಾಗಿ ಕೊಡುವ ಆ ಮಾಸ್ ಹೈ ವೋಲ್ಟೇಜ್ ಎಂಟ್ರಿ ಇಡೀ ಥಿಯೇಟರ್ಗೆ ಒಂದು ಕ್ಷಣ ಸೇಕ್ ಆಗಿ ಬಿಡುವ ಹಾಗಿದೆ. ಸುದೀಪ್ ಎಂಟ್ರಿಯಿಂದ ಸಿನಿಮಾ ಮತ್ತೊಂದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಅಲ್ಲಲ್ಲಿ ಒಂಚೂರು ಹೆಚ್ಚಿ ಅನಿಸುವಂತ ರಕ್ತಪಾತ, ಹಿಂಸಾಚಾರದ ದೃಶ್ಯಗಳು ಇರುವ ಕಾರಣ ಸಿನಿಮಾಗೆ ಎ ಸರ್ಟಿಫಿಕೇಟ್ ನೀಡಲಾಗಿದೆ ಅನ್ನೋದನ್ನ ಹೊರತುಪಡಿಸಿದರೆ ಇದೊಂದು ಈ ವರ್ಷದ ಬೆಸ್ಟ್ ಅಂಡ್ ಟಾಪ್ ಎಂಟರ್ಟೈನ್ಮೆಂಟ್ ಮೂವಿ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲವೇ ಇಲ್ಲ. ಒಂದೇ ಮಾತಲ್ಲಿ ಹೇಳುವುದಾದರೆ ಈ 4 ವರ್ಷಗಳ ಎಲ್ಲವನ್ನು ಸಹಿಸಿಕೊಂಡು ಸತತ ಪರಿಶ್ರಮದಿಂದ ಒಳ್ಳೆ ಫಿಲಂ ಕೊಟ್ಟಿರುವ ಶೋ ಮ್ಯಾನ್ ಪ್ರೇಮ್ ಈಸ್ ಬ್ಯಾಕ್ ಅಂತ ಹೇಳ್ತೀನಿ. ತುಂಬಾ ಒಳ್ಳೆಯ ಮೂವಿ. ಎಲ್ಲರೂ ಹೋಗಿ ಟಾಕೀಸಲ್ಲಿ ಈ ಫಿಲಂ ನೋಡ್ಕೊಂಡು ಬನ್ನಿ. ಈ ವಿಡಿಯೋ ನೋಡಿ ನಿಮಗೆ ಏನು ಅನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನಿಮ್ಮ ಅಭಿಪ್ರಾಯ ನಮಗೆ ಅಮೂಲ್ಯ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್.